ಯಲಹಂಕ ತಾಲೂಕು ಆಫೀಸಿನ ಬಳಿ ವಿಶೇಷವಾದ ವ್ಯಕ್ತಿಗಳು ವಿಶೇಷವಾದ ಸಂದರ್ಭದಲ್ಲಿ ನಮಗೆ ಕಂಡು ಬಂದರು. ಅವರೇನೇ ಶ್ರೀಯುತ ಮುನಿಯಂಜನಪ್ಪನವರು, ಪ್ರಜಾ ವಿಮೋಚನಾ ಚಳವಳಿಯ ರಾಜ್ಯಾಧ್ಯಕ್ಷರು, ಮತ್ತು ಶ್ರೀಮತಿ ಎನ್ ನಾಗರತ್ನ ಮೇಡಮ್, BR ಅಂಬೇಡ್ಕರ್ ರಥ ಸೇನೆಯ ರಾಜ್ಯಾಧ್ಯಕ್ಷರು. ಇವರು ಯಾವಾಗಲೂ ಸದಾ ಹೋರಾಟಗಳು, ಪ್ರತಿಭಟನೆಗಳು, ದೀನ ದಲಿತರ ಪರವಾಗಿ ನಿಂತು ಮಾಡುವಂಥವ್ರು. ಆದರೆ ಇವತ್ತು ವಿಶೇಷವಾಗಿ ಇವರು ಶಾಲಾ ಯುವತಿಯರ ಜೊತೆ ತಾಲೂಕು ಆಫೀಸಿನ ಮುಂದೆ ಕಂಡು ಬಂದರು. ಅಲ್ಲಿ ಯಾರ ಅಂತ ತಿಳ್ಕೊಂಡಾಗ ಕೋಲಾರ ಜಿಲ್ಲೆಯ ಬೇತಮಂಗಲ ಇಂದ ಒಂದಷ್ಟು ಹೆಣ್ಣು ಮಕ್ಕಳು ಬಂದು ಇಲ್ಲಿ ನಮ್ಮ ಯಲಹಂಕದ ಕಾಲೇಜಿನಲ್ಲಿ ದಾಖಲಾತಿಯನ್ನು ಪಡೆದುಕೊಂಡಿದ್ದಾರೆ. ಅವರು ಪ್ರತಿದಿನ ಬೇತಮಂಗಲದಿಂದ ಕಾಲೇಜಿಗೆ ಬರುವಂತ ಪರಿಸ್ಥಿತಿ. ಹಾಗಾಗಿ ಆ ಹೆಣ್ಣು ಮಕ್ಕಳು ಆನ್ಲೈನ್ನಲ್ಲಿ ನಮಗೆ ಹಾಸ್ಟೆಲ್ ವ್ಯವಸ್ಥೆ ಬೇಕಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ದಾರೆ. ಆದರೆ ಕಳೆದ ಒಂದು ವಾರ 10 ದಿನಗಳಿಂದ ಅವರು ನಿರಂತರವಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಾಲೇಜಿನಲ್ಲಿ ಮತ್ತು ಕೊಡಗೇನಹಳ್ಳಿಯಲ್ಲಿ ಇರುವಂಥ ಹಾಸ್ಟೆಲ್ನಲ್ಲಿ ವಿಚಾರಿಸಿದಾಗ ಅವರಿಗೆ ಅಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದಿಲ್ಲ. ಸೊ ಈ ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಮತ್ತು ಕಾಲೇಜನ್ನು ಬಿಟ್ಟು ಈ ರೀತಿ ಸುತ್ತಾಡುತ್ತಿರುವಾಗ ಯಾರೋ ಒಂದಷ್ಟು ಜನ ಈ ಮುನಿಯಂಜನಪ್ಪನವರ ಬಗ್ಗೆ ಮತ್ತು ನಾಗರತ್ನ ಮೇಡಮ್ ಅವರ ಬಗ್ಗೆ ವಿಚಾರ ತಿಳಿಸಿ ಅಲ್ಲೋಗಿ ವಿಚಾರಿಸಿ ಅವರು ತಮಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳಿದ್ರಂತೆ. ಹಾಗಾಗಿ ಆ ಹೆಣ್ಣು ಮಕ್ಕಳು ಬಂದು ಇವತ್ತಿನ ದಿನ ಈ ಇಬ್ಬರನ್ನು ಭೇಟಿ ಮಾಡಿ ಅವ್ರ ಜೊತೆ ನಿಂತಿದ್ರು. ಸೊ ಬನ್ನಿ ಏನು ವಿಚಾರ ಅಂತ ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ತಾವು ಯಾವಾಗಲೂ ನಾನು ಇಲ್ಲಿ ನಿಮ್ಮನ್ನು ಗಮನಿಸ್ದಂಗೆ ನೀವು ಹೋರಾಟದಲ್ಲಿ ತೊಡಗಿಸ್ಕೊಂಡು ಭೂಮಿ ಬಗ್ಗೆ, ಬಡವರ ಸಂಕಷ್ಟಗಳ ಬಗ್ಗೆ ಮತ್ತು ಜಮೀನು ತಕರಾರು ಬಗ್ಗೆ ಹೆಚ್ಚು ಹೋರಾಟ ಮಾಡಿದಂಥದ್ದು, ಹೆಚ್ಚು ಅನುಕೂಲ ಮಾಡಿಕೊಟ್ಟಿರೋವಂಥದ್ದು ನಾನು ನೋಡಿರೋವಂಥ ಸಹಜವಾಗಿ. ಆದರೆ ಇವತ್ತು ನಿಮ್ಮ ಸುತ್ತ ಈ ಕಾಲೇಜ್ ಸ್ಟೂಡೆಂಟ್ ಹೆಣ್ಣು ಮಕ್ಕಳು ಏನಿತ್ತು ಮೇಡಮ್ ಸಮಸ್ಯೆ ಅಂತ ಹೇಳಿದ್ರೆ, ಏನು ಬೆಂಗಳೂರು ನಗರ ಹೃದಯ ಭಾಗ ಅಂತ ನಾವೇನು ಕರಿತೀವಿ, ಈ ಸುತ್ತಮುತ್ತ ಬೇರೆ ಬೇರೆ ಜಿಲ್ಲೆಗಳಿಂದ ಮಕ್ಕಳು ಶಿಕ್ಷಣ ಪಡೆಯಲಿಕ್ಕೆ ಬೆಂಗಳೂರು ನಗರಕ್ಕೆ ಬರ್ತಾರೆ. ಬೆಂಗಳೂರು ನಗರದ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೆ ಅವರು ಏನು ಅಡ್ಮಿಷನ್ಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಂದ ಈಗ ಬಂಗಾರಪೇಟೆಯಿಂದ ಬಂದಂಥ ಇವತ್ತು ಹೆಣ್ಮಕ್ಳು ಇಲ್ಲಿ ಬೆಂಗಳೂರು ನಗರದಲ್ಲಿ ಉಳ್ಕೊಳ್ಳೋಕ್ಕೆ ಹಾಸ್ಟೆಲ್ಗಳು, ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಈ ಒಂದು ಮಕ್ಕಳಿಗೆ ಉಳ್ಕೊಳ್ಳೋಕ್ಕೆ ಹಾಸ್ಟೆಲ್ ವ್ಯವಸ್ಥೆಯೂ ಸಹ ಇದೆ. ಹಾಗೆಯೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ SC ST ಮಕ್ಕಳಿಗೂ ಸಹ ಅಲ್ಲಿ ವಸತಿ ಸೌಲಭ್ಯದಿಂದ ಮಕ್ಕಳು ಎಜುಕೇಷನ್ ಪಡೆಯೋದಕ್ಕೆ ಭಾಳಷ್ಟು ಅವಕಾಶಗಳಿದೆ. ಸೊ ಸರ್ಕಾರದಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿಗಳಾದರೆ, ಇನ್ನಷ್ಟು ಹಾಸ್ಟೆಲ್ಗಳ ಕಟ್ಟಡಗಳ ನಿರ್ಮಾಣಗಳು ಆದರೆ ಎಷ್ಟೋ ಮಕ್ಕಳಿಗೆ ಬೆಂಗಳೂರು ನಗರದಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುವಂಥ ಅವಕಾಶಗಳು ಸಿಗುತ್ತೆ. ಅಷ್ಟಲ್ಲದೆ ಇನ್ನು ಉನ್ನತ ಶಿಕ್ಷಣಕ್ಕೆ ಬೇರೆ ಬೇರೆ ದೇಶ ವಿದೇಶಗಳಿಗೂ ಸಹ ಹೋಗಿ ಓದೋವಂಥ ಅವಕಾಶಗಳಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಶಿಕ್ಷಣ, ಸಂಘಟನೆ, ಹೋರಾಟ ಇದನ್ನು ಇಟ್ಕೊಂಡು ಎಲ್ಲ ಮಕ್ಕಳು ಸಹ ವಿದ್ಯಾಭ್ಯಾಸ ಪಡೆದು ವಿದ್ಯಾವಂತರಾದರೆ ಈ ದೇಶದ ಪ್ರಗತಿ ಆಗುತ್ತೆ ಅನ್ನೋದು ನಮ್ಮ ಎಲ್ಲ ಸಂಘಟನೆಯ, ನಮ್ಮ ರಾಜ್ಯಾಧ್ಯಕ್ಷರ ಒಂದು ಉದ್ದೇಶ ಇಟ್ಕೊಂಡು ಈ ಮಕ್ಕಳಿಗೆ ಅಲ್ಲ, ಈ ರೀತಿ ವಂಚಿತ ಯಾವುದು ಸೌಲಭ್ಯಗಳಿಂದ ವಂಚಿತರಾದ ಮಕ್ಕಳಿಗೆ ಆ ಸೌಲಭ್ಯಗಳು ಸಿಗುವಂಥ ರೀತಿಯಲ್ಲಿ ಸರ್ಕಾರದ ಜೊತೆ ನಾವು ವಕಾಲತ್ತನ್ನು ಮಾಡೋದ್ರಲ್ಲಿ ನಾವು ಈ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಂಡು ನಾವು ಸರ್ಕಾರದ ಜೊತೆ ವಕಾಲತ್ತನ್ನು ಮಾಡಿದ್ವಿ. ಎಲ್ರಿಗೂ ಜೈ ಭೀಮ್. ಇವತ್ತಿನ ಸಮಸ್ಯೆ ಏನಂದರೆ, ಪಾಪ ನಮ್ಮ ಕೋಲಾರದ ಭಾಗದಿಂದ ಹೆಣ್ಮಕ್ಳೆಲ್ಲ ಬಂದಿದ್ದರು. ಎಲ್ಲ ಟಾಪರ್ ಹೆಣ್ಮಕ್ಳು, ಓದೋದ್ರಲ್ಲಿ ಭಾಳ ಮುಂದೆ ಇರ್ತಕ್ಕಂಥ ಹೆಣ್ಮಕ್ಳು. ಅವರಿಗೆ ಹಾಸ್ಟೆಲ್ ಸೌಲಭ್ಯಗಳು ಬೇಕಲ್ಲ. ಅದರಿಂದ ಇವತ್ತು ಶಿಕ್ಷಣನೇ ಮಹತ್ವ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾರಿ ಹೇಳಿದ್ದಾರೆ. ಶಿಕ್ಷಣ ಪಡೆದಂಥ ಒಬ್ಬ ವ್ಯಕ್ತಿ ಹುಲಿ ಹಾಲು ಕುಡ್ದಂಗೆ, ಅವನು ಶಿಕ್ಷಣ ಪಡೆದಂಥ ವ್ಯಕ್ತಿ ಯಾರು ಅವನು ಮುಂದಿನ ದಿನ ಅವನು ಗರ್ಜನೆ ಮಾಡಲೇಬೇಕು ಅನ್ನೋಂಥದ್ದು ಸಾಹೇಬರು ಘೋಷಣೆ ಮಾಡಿಬಿಟ್ಟು ಹೋಗಿದ್ದಾರೆ. ಅದರಿಂದ ಅವ್ರು ಯಾರೇ ಇರಲಿ, ಹೆಣ್ಣಿರಲಿ ಗಂಡಿರಲಿ, ಶಿಕ್ಷಣ ಇವತ್ತು ಭಾಳ ಮಹತ್ವ ಪಡ್ತದೆ. ಅದರಿಂದ ನಮಗೆ ಅನಿಸಿದ್ದು, ಇವತ್ತು ನಾವು ಎಷ್ಟೋ ಸಮಾಜ ಸೇವೆ ಮಾಡಿರ್ಬೋದು, ಬಡವರಿಗೆ ಮನೆ ಕೊಡಿಸಿರ್ಬೋದು, ಸಾಗುವಳಿ ಜಮೀನು ಕೊಡಿಸಿರ್ಬೋದು, ಅನ್ಯಾಯ ಅತ್ಯಾಚಾರಗಳ ಬಗ್ಗೆ ಅದ್ರ ವಿರುದ್ಧ ಹೋರಾಟ ಮಾಡಿರ್ಬೋದು. ಆದರೆ ಶಿಕ್ಷಣ ಇದೆಯಲ್ಲ, ಅದು ಯಾರು ಕದಿಲಾರ್ದಂಥ ಒಂದು ವಸ್ತು. ಅದರಿಂದ ಹೆಣ್ಮಕ್ಳು ಏನು ನಾವು ಸಹಾಯ ಮಾಡಿದ್ದಷ್ಟೇ, ನಾಳೆ ಅವರು ಆ ಹೆಣ್ಮಕ್ಳು ಇಡೀ ದೇಶದ ಭವಿಷ್ಯ ಹೆಣ್ಮಕ್ಳು ಕೈಗಿರ್ತದೆ. ಯಾಕಂತಂದ್ರೆ ಅವರು ಅತಿ ಹೆಚ್ಚಾಗಿ
ಓದಿದರೆ ಟಾಪರ್ ಆದರೆ, ಆಮೇಲೆ ಅವರು ಫಾರಿನ್ಗೆ ಹೋಗಿ ಓದಿದರೆ ಇನ್ನೂ ಹೆಚ್ಚಿನ ಮಹತ್ವ ಬರ್ತದೆ. ಅದರಿಂದ ಶಿಕ್ಷಣಕ್ಕೆ ಇರೋವಂಥ ಬೆಲೆ ಎಲ್ಲೂ ಇಲ್ಲ. ಯಾರೇ ಬಡವ್ರ ಮಕ್ಕಳಿರಲಿ, ಯಾವುದೇ ಸಮುದಾಯಕ್ಕೆ ಇರಲಿ, ಯಾವುದೇ ಜಾತಿ ಇರಲಿ, ನಮ್ಗೆ ಅದರ ಅನಾವಶ್ಯಕ. ಅದರಿಂದ ನಾವು ಅಂಥ ಓದೋ ಮಕ್ಕಳನ್ನ ಕಂಡ್ರೆ ಅತ್ಯಾಸ ಪ್ರೀತಿ, ಅದರಿಂದ ಅವ್ರಿಗೆ ಸಹಾಯ ಮಾಡೋವಂಥ ಒಂದು ಸಣ್ಣ ಪ್ರಯತ್ನ ಆಗ್ತದೆ. ಅದರಿಂದ ಹಾಸ್ಟ್ಲಾಗಿರ್ಬೋದು ಅಥವಾ ಸರ್ಕಾರಿ ಕಾಲೇಜುಗಳಿರ್ಬೋದು, ಒಂದು ಪ್ರವೇಶ ಇಲ್ಲ ಅಂದಾಗ ನಮಗೂ ಕೂಡ ಸಹಜವಾಗಿಯೇ ಅವ್ರಿಗೆ ಪ್ರವೇಶ ಅವಕಾಶಗಳು ದೊರಕಿಸ್ಕೊಟ್ರೆ ಅವರು ಭವಿಷ್ಯನ ರೂಪಿಸೋಣಂಥ ಕೆಲಸ ಅವ್ರು ಮಾಡ್ತಾರೆ ಅಂತ ಹೇಳಿ ಈ ಪ್ರಯತ್ನದಿಂದ ನಾವು ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿದ್ದೀವಿ. ಆಮೇಲೆ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗದ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೀವಿ. ಭೇಟಿ ಮಾಡಿ ಅವರ ಏನು ಅವಕಾಶ ಬಳಸ್ಕೊಬೇಕು ಅನ್ನೋ ಅಭಿಪ್ರಾಯದಲ್ಲಿ ಭೇಟಿ ಮಾಡಿದ್ವಿ. ಸೀಟ್ ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟವ್ರೆ. ಸೀಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಇದ್ದೇ ಇರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆ ಮುಂದೆ ಬರ್ತೀವಿ, ಅಧಿಕಾರ ಕೊಡ್ತೀವಿ, ಸರ್ಕಾರ ಅಧಿಕಾರ ಕೊಡ್ತೀವಿ, ಸೀಟ್ ಕೊಡ್ಕೊಂತೀವಿ ಅಂತ ಹೇಳಿ ಈ ಮೂಲಕ ವ್ಯಕ್ತಪಡಿಸ್ತಾರೆ. ಜೈ ಭೀಮ್ ಸರ್. ಈಗ ಬೆಳಗಿಂದ ನಿನ್ನೆಯಿಂದ ನೀವೆಲ್ಲ ಏನು ಒದ್ದಾಡಿದ್ರಿ ಹಾಸ್ಟೆಲ್ ಫೆಸಿಲಿಟಿಗೋಸ್ಕರ, ಈಗ ಮುನಿಯಂಜನಪ್ಪ ಅಣ್ಣ ಅವರು ಮತ್ತು ನಾಗರತ್ನ ಮೇಡಮ್ ಅವರು ಸಿಕ್ಕಿದ ಮೇಲೆ ನಿಮ್ಗೆ ಯಾವ ರೀತಿ ಅನುಕೂಲ ಆಯಿತು? ನನಗೆ ಸಿಕ್ಕ ಮೇಲೇ ಸ್ವಲ್ಪ ಫಸ್ಟಲ್ಲಿ ಬಂದಿರೋದು ಸರ್, ಸ್ವಲ್ಪ ಭಯ ಆಯಿತು. ಇಲ್ಲ ಅಂದ್ಬಿಟ್ರು ನಂಗೆ ಜಾಸ್ತಿ ಇದಾಯಿತು ಅಂತ ಅಂದ್ಕೊಂಡ್ವಿ. ಆಮೇಲೆ ರಾಜ್ಯ ಕೊಟ್ಟಿದ್ದು ನಂಬರು, ಆಮೇಲೆ ಇವರು ಪರಿಚಯ ಆದಮೇಲೆ ಆಮೇಲೆ ಸಿಕ್ತು ನಮ್ಮ ಸೀಟು. ಇಲ್ಲೆಲ್ಲ ಧೈರ್ಯನೂ ಬಂತು ನಮಗೆ, ಸ್ವಲ್ಪ ಇದು ಬಂತು. ಜಾಸ್ತಿ ಒಳ್ಳೆಯವರು ಸರ್, ಈ ಸಾರು ನೀವು ಅಷ್ಟೇ ಎಲ್ಲರೂ ನಮಗೆ ಎಲ್ಲರೂ ನನಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ಸೀಟ್ ಕೊಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಮತ್ತು